ನೋಡಿ ನಾನು ಇದನ್ನೇ ಹೇಳಿದ್ದು, ಈಗ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಕ್ಯಾಮ್ರಾನ ಆರಾಮಾಗಿ, ಬಟ್ ನನ್ನ ವಾಯ್ಸ್, ನನ್ನ ಏನು ರೆಕಾರ್ಡ್ ಮಾಡ್ತಾ ಇದ್ದೀನಲ್ವ ಮಾತಾಡೋದು, ಅದು ಕಂಟಿನ್ಯೂಸ್ ಆಗಿ ತನ್ನ ಪಾಡಿಗೆ ತಾನು ಆಗ್ತಾನೇ ಇರುತ್ತೆ. ನೈಸ್ ಹೈವೇ, ನೈಸ್ ಮೈಕ್ ಆಸ್ ವೆಲ್ ಆಸ್ ಕ್ಯಾಮರಾ, ನೈಸ್ ಮೋಟೋ ವ್ಲಾಗಿಂಗ್ ಸೆಟಪ್. ವಾವ್, ಇವತ್ತು ತುಂಬ ಒಳ್ಳೆ ದಿನ ನನಗೆ. ಒಂಥರ ಖುಷಿ ಆಯಿತು ಈ ಪ್ರಾಡಕ್ಟ್ನ ಇವತ್ತು ಅನ್ಬಾಕ್ಸ್ ಮಾಡಿ. ಮೊದಲನೇದಾಗಿ ನಾನು DJI Osmo Action 6 ಅಡ್ವೆಂಚರ್ ಕೊಂಬೋ ತೊಗೊಂಡಿರೋದು. ಸೊ ಈ ಅಡ್ವೆಂಚರ್ ಕೊಂಬೋ ನನಗೆ 52,000 ಆಯಿತು. ಅಣ್ಣ ಇಂಡಿಕೇಟರು ಹಾಕಿಲ್ಲ, ಹಿಂದೆನೂ ನೋಡ್ತಾ ಇಲ್ಲ. ಹಾರನ್ ನೋಡಿದ್ಮೇಲೆ ಹಿಂದೆ ನೋಡ್ತಾನೆ. ಇನ್ ಕೇಸ್ ಯಾರಾದರೂ ಟ್ರಕ್ ಅವರು ಹಾರನ್ ನೋಡಿದರೆ ತುಂಬ ಸ್ಪೀಡಾಗಿ ಬಂದುಬಿಟ್ಟಿದ್ರೆ ಏನು ಮಾಡೋಕ್ಕಾಗುತ್ತೆ? ನಮ್ಮ ಬೇಜವಾಬ್ದಾರಿಯಿಂದನೇ ಅಪಾಯಗಳು ನಾವೇ ತಂದ್ಕೊಬಾರ್ದು. ಸೊ ನಮ್ಮೂರಿಂದ ಮಂತ್ರಾಲಯಕ್ಕೆ ಬರೀ 102 ಕಿಲೋಮೀಟರ್ ಇದೆ ಅಷ್ಟೇ. ಅದು ಒಂದಿನ ಹೋಗಬೇಕು. ಆ್ಯಂಡ್ ಆಲ್ಸೋ ದೆರ್ ಈಸ್ ಒನ್ ಸೇಯಿಂಗ್, ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ನಾವು ಇಷ್ಟಪಟ್ಟಾಗ ಹೋಗೋಕ್ಕಾಗಲ್ವಂತೆ. ರಾಯರು ಯಾವಾಗ ಕರೆಸ್ಕೋಬೇಕು ಅಂತಿದ್ರೆ ಆ ಟೈಮಲ್ಲಿ ನಾವು ಅಲ್ಲಿಗೆ ಹೋಗ್ತೀವಿ ಅನ್ನೋದು ಜನರ ನಂಬಿಕೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ತಮ್ನೇಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಈ ವ್ಲಾಗಲ್ಲಿ ನನ್ನ ಹಳೆಯ ಮೋಟೋ ವ್ಲಾಗಿಂಗ್ ಸೆಟಪ್ ಮತ್ತು ನಾನು ಅಪ್ಗ್ರೇಡ್ ಆಗ್ತಿರೋಂಥ ಒಂದು ಕ್ಯಾಮ್ರಾ, ಅದನ್ನು ಯೂಸ್ ಮಾಡಿಕೊಂಡು ಮೋಟೋ ವ್ಲಾಗ್ ಸೆಟಪ್ ಹೇಗೆ ಮಾಡ್ತೀನಿ ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವ್ಲಾಗಲ್ಲಿ ನಿಮಗೆ ಹೊಸ 2 ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ನೋಡೋಕ್ಕೂ ಸಿಗುತ್ತೆ. ಒಂದು DJI ಅವರ Osmo Action 6 ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ DJI ಅವರ ಮೈಕ್ ಮಿನಿ 2. ಇದೆರಡು ಹೊಸದಾಗಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅಂಡ್ ನನ್ನ ಪ್ರೀವಿಯಸ್ ಸೆಟಪ್ ಅಲ್ಲಿ ನಾನು ಯೂಸ್ ಮಾಡ್ತಿದ್ದಂಥ GoPro Hero 9 Black, ಇದರದ್ದು ಪ್ರಾಬ್ಲಮ್ಸ್ ಏನು ಮತ್ತು ಇದರ ಕ್ವಾಲಿಟಿ ಹೇಗಿತ್ತು, ನನ್ನ ಯೂಸರ್ ಎಕ್ಸ್ಪೀರಿಯನ್ಸ್ನ ನಾನು ಹೇಳ್ತೀನಿ ಈ ವ್ಲಾಗಲ್ಲಿ. ಅದು ಬಿಟ್ಟು ಈ ಒಂದು ಕ್ಯಾಮ್ರಾದ ಕ್ವಾಲಿಟಿ ಹೇಗಿದೆ, ಇದು ನನಗೆ ಯಾವ ಥರ ಎಲ್ಲ ಯೂಸ್ ಆಗುತ್ತೆ ಅಂತಲೂ ನಿಮ್ಗೆ ತಿಳಿಸ್ತೀನಿ. ಅದೆಲ್ಲ ಔಟ್ಡೋರ್ ಶೂಟಲ್ಲಿ ತಿಳಿಸ್ತೀನಿ ನಿಮಗೆ. ಒಂದು ಕಂಪ್ಲೀಟ್ ಮೋಟೋ ವ್ಲಾಗ್ ಮಾಡಿಬಿಟ್ಟೆ ನಿಮಗೆ ಪ್ರಾಡಕ್ಟು ಔಟ್ಪುಟ್ಸ್ ಏನಿದೆ ಅಂತ ತೋರಿಸ್ತೀನಿ. ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಸೊ ಮೊದಲಿಗೆ ನಾವು DJI Osmo 6 ಅನ್ಬಾಕ್ಸ್ ಮಾಡೋಣ. ಇದನ್ನು ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ಬಿಕಾಸ್ ಒಳಗಡೆ ಪ್ರಾಡಕ್ಟ್ಸ್ ಇರೋದನ್ನೆಲ್ಲ ವೆರಿಫೈ ಮಾಡಬೇಕಿತ್ತು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದಾಗ. ಸೊ ಅದರಿಂದ ಬಂದಂಥ ಒಂದು ಸೆಲ್ಫಿ ಸ್ಟಿಕ್ ಇದಾಗಿರುತ್ತೆ. ಈ ಥರ ಆ ಬಾಕ್ಸ್ನ ಓಪನ್ ಮಾಡಿದಾಗ ಇದು ಆಕ್ಸೆಸರಿ ಆಗಿರುತ್ತೆ. ಈ ಬಾಕ್ಸಲ್ಲಿ ಬಂದಂಥ ಇನ್ನೊಂದು ಬಾಕ್ಸಲ್ಲಿ ಕಂಪ್ಲೀಟ್ ಆಕ್ಸೆಸರೀಸ್ ಇರುತ್ತೆ. ಈ ಆಕ್ಸೆಸರಿ ಬಾಕ್ಸಲ್ಲಿ ನಮಗೆ ಸ್ವಲ್ಪ ಸ್ಟಿಕ್ಕರ್ಸ್ ಇದ್ದಾವೆ DJI ಅವರದ್ದು. ಇದು ಬ್ಯಾಟ್ರಿ ಕೇಸ್ ಆಗಿರುತ್ತೆ. ಈ ಬ್ಯಾಟ್ರಿ ಕೇಸಲ್ಲಿ ನಮಗೆ 3 ಬ್ಯಾಟ್ರೀಸ್ ಇರುತ್ತೆ. ಇನ್ಮೇಲೆ ನನಗೆ ಬ್ಯಾಟ್ರಿ ಬ್ಯಾಕಪ್ ಇಶ್ಯೂ ಇರೋದಿಲ್ಲ. GoPro ಕಂಪೇರ್ ಮಾಡಿದರೆ ಈ ಒಂದು ಬ್ಯಾಟ್ರಿಲೇ ನಾವು ಒಂದು ದಿನ ಕಂಪ್ಲೀಟಾಗಿ ವ್ಲಾಗಿಂಗ್ ಮಾಡ್ಬೋದು. ಸೊ ಅದಕ್ಕೆ DJI ಪ್ರಾಡಕ್ಟ್ಸು ತುಂಬ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈ ಬಾಕ್ಸ್ನ ಇಲ್ಲಿ ಸೈಡಿಗೆ ಇಡೋಣ. ಮತ್ತು ಇನ್ನೊಂದಿಷ್ಟು ಆಕ್ಸೆಸರೀಸ್ ಇದೆ ಇದರಲ್ಲಿ. ಈ ಆಕ್ಸೆಸರೀಸಲ್ಲಿ ನೋಡಿ, ಇದೊಂದು ಮ್ಯಾಗ್ನೆಟಿಕ್ ಮೌಂಟ್ ಇದೆ. ಸೊ ಫಸ್ಟ್ ಇದನ್ನೆಲ್ಲ ಅನ್ಬಾಕ್ಸ್ ಮಾಡಿಬಿಟ್ಟು ನಿಮ್ಗೆ ಹೇಳ್ಬಿಡ್ತೀನಿ, ಇಲ್ಲ ಸುಮ್ಮನೆ ಟೈಮ್ ಆಗುತ್ತೆ. ಸೊ ಈ ಬಾಕ್ಸಲ್ಲಿ ನಮಗೆ ಆಕ್ಸೆಸರಿ ಬಾಕ್ಸ್ ಅಂತ ಒಂದು ಬರುತ್ತೆ. ಮೊದಲನೇದಾಗಿ ನಾನು DJI Osmo Action 6 ಅಡ್ವೆಂಚರ್ ಕೊಂಬೋ ತೊಗೊಂಡಿರೋದು. ಸೊ ಈ ಅಡ್ವೆಂಚರ್ ಕೊಂಬೋ ನನಗೆ 52,000 ಆಯಿತು. ಸೊ ಇವಾಗ ಸೇಲ್ಸ್ ಇದೆ, ಆಫರ್ ಇದೆ. ಆಫರಲ್ಲಿ ತೊಗೊಂಡಿದ್ದಕ್ಕೆ ನನಗೆ 52 ಆಯಿತು. ಆ್ಯಂಡ್ ಆಕ್ಸೆಸರಿ ಬಾಕ್ಸಲ್ಲಿ ನೀವು ನೋಡ್ದಂಗೆ ಆಲ್ರೆಡಿ ನಮಗೆ ಒಂದು ಬ್ಯಾಟ್ರಿ ಕೇಸ್ ಸಿಗುತ್ತೆ. ಆ ಬ್ಯಾಟ್ರಿ ಕೇಸಲ್ಲಿ 3 ಬ್ಯಾಟ್ರೀಸ್ ಇರುತ್ತೆ, ಪ್ಲಸ್ ಈ ಥರದ್ದೊಂದು ಸ್ಟಿಕ್ ಇದೆ. ನೋಡಿ, ತುಂಬಾ ದೊಡ್ಡ ಸ್ಟಿಕ್ ಇದೆ ಆ್ಯಕ್ಚುಲಿ. ನಿಮಗೆ ಇದನ್ನು ಆಮೇಲೆ ತೋರಿಸ್ತೀನಿ, ಯೂಸ್ ಕೇಸಸ್ ಎಲ್ಲ ಯಾವ ಥರ ಯೂಸ್ ಮಾಡ್ಕೋಬೋದು ಅಂತ. ಅದು ಬಿಟ್ಟು ಒಂದು ಮೌಂಟ್ ಕೊಟ್ಟಿದ್ದಾರೆ, 2 ಸ್ಕ್ರೀವ್ ಇದೆ. ತುಂಬ ಕ್ವಾಲಿಟಿ ಇರುವಂಥ ಸ್ಕ್ರೀವ್ ಅನ್ನಿಸ್ತಿದೆ ನನಗಿದು. ಅದು ಬಿಟ್ಟು 2 ಮ್ಯಾಗ್ನೆಟಿಕ್ ಮೌಂಟ್ಸ್ ಕೊಟ್ಟಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟು. ನಾನು ಯಾಕೆ ಇದಕ್ಕೆ ಅಪ್ಗ್ರೇಡ್ ಆಗ್ತಾ ಇದ್ದೀನಿ, ಈ ಒಂದು ಹೊಸ ಮೋಟೋ ವ್ಲಾಗ್ ಸೆಟಪ್ಪಲ್ಲಿ ಇದು ತುಂಬಾ ಇಂಪಾರ್ಟೆನ್ಸ್, ಕೀ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಈ ಮ್ಯಾಗ್ನೆಟಿಕ್ ಮೌಂಟ್ಸು ತುಂಬಾ ಯೂಸ್ಫುಲ್ ಇದೆ. ಆ್ಯಂಡ್ ಮೇಯ್ನ್ ಥಿಂಗ್ ನಮಗೆ ಕ್ಯಾಮ್ರಾ ಇನ್ನೊಂದು ಬಾಕ್ಸಲ್ಲಿ ಇರುತ್ತೆ. ಸೊ ಇದೆಲ್ಲ ಆಕ್ಸೆಸರಿ ಬಾಕ್ಸಲ್ಲಿ ಇರುತ್ತೆ. ಸೊ ಇದೇ DJI Osmo 6 ಕ್ಯಾಮ್ರಾ ಆಗಿರುತ್ತೆ. ಈ ಥರ ಇದೆ. ವಾವ್, ಸೂಪರ್ ಕ್ಲೀನಾಗಿ ಕಾಣಿಸ್ತಾ ಇದೆ ಇದು. ಸೊ ಇಷ್ಟೊಂದು ಕಾಂಪ್ಯಾಕ್ಟ್ ಆಗಿದೆ ಈ ಕ್ಯಾಮ್ರಾ. ಈಗ ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ಮಾಡೋಣ ನನ್ನ ಪ್ರೀವಿಯಸ್ಲಿ ಯೂಸ್ ಮಾಡ್ತಾ ಇದ್ದಂಥ ಆ್ಯಕ್ಷನ್ ಕ್ಯಾಮ್ರಾಗೆ. ಈ ಕಡೆ ಇರೋದು GoPro Hero 9 ಇದು. ಆಮೇಲೆ ಈ ಕೈಯಲ್ಲಿರೋದು DJI Action 6. ನೋಡಿ, ಸೈಡ್ ಬೈ ಸೈಡ್ ನೋಡಿ ಯಾವ ಕ್ಯಾಮ್ರಾ ನಿಮಗೆ ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೆ. ಕಮೆಂಟ್ ಮಾಡಿ. ನೋಡೋದಕ್ಕೆ ಚೆನ್ನಾಗಿ ಕಂಡ್ರೆ ಸಾಲದು, ಈ ಪ್ರಾಡಕ್ಟ್ ನಮಗೆ ಯಾವ ಥರ ಯೂಸ್ ಆಗುತ್ತೆ ಮತ್ತು ಇದ್ರ ಕ್ವಾಲಿಟಿ ಹೇಗಿದೆ, ಆಮೇಲೆ ಯೂಸಬಿಲಿಟಿ, ಪ್ರತಿಯೊಂದು ಯೂಸ್ ಕೇಸಲ್ಲಿ ಯಾವುದು ತುಂಬಾ ಪವರ್ಫುಲ್ ಅಂತ ತಿಳ್ಕೊಳ್ಳೋಣ ಈ ವ್ಲಾಗಲ್ಲಿ. GoProನ ಸೈಡಿಗೆ ಇಡೋಣ. ಈಗ ನಮ್ಮ
ಹೊಸ್ದಾಗಿ ಬಂದಿರೋ ಕ್ಯಾಮ್ರಾಗೆ ಬ್ಯಾಟ್ರಿ ಹಾಕಬೇಕು. ಸೊ ಬ್ಯಾಟ್ರಿ ಹಾಕಬೇಕಂದ್ರೆ ಈ ಕಡೆ ಹಿಂಗೆ ಸ್ಲೈಡ್ ಮಾಡಿಬಿಟ್ಟು ಹಿಂಗೆ ಓಪನ್ ಮಾಡಿ ತೆಗಿಯೋದು ಅಷ್ಟೇ. ಇದಕ್ಕೆ ಒಂದು ಬ್ಯಾಟ್ರಿ ಹಾಕೋಣ ಈಗ. ಸೊ ಒಳಗಡೆ ನೋಡ್ಕೋಬೇಕು ಯಾವ ಥರ ಹಾಕಬೇಕು ಅಂತ. ಇಷ್ಟೇ, ಮುಗೀತು. ಪವರ್ ಆನ್ ಮಾಡೋಣ. ಒಂದು ಕ್ಲಿಕ್ ನೋಡಿ ಎಷ್ಟು ಬೇಗ ಸ್ಟಾರ್ಟ್ ಆಗಿಬಿಡ್ತು ಅಂದರೆ, ಇದಕ್ಕೆ ಕಂಪೇರ್ ಮಾಡಿದರೆ ನಿಮಗೆ ತೋರಿಸ್ತೀನಿ. ಒಂದು 2 ಸೆಕೆಂಡ್ಸ್ ಆದರೂ ಬೇಕು ಅಟ್ಲೀಸ್ಟು. ಈಗ ಲ್ಯಾಂಗ್ವೇಜ್ ಸೆಟ್ ಮಾಡೋಣ, ಇಂಗ್ಲೀಷು. ಓಕೆ, ಇದೆಲ್ಲದೂ ಸೆಟಪ್ ಮಾಡಿಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಈಗ ಸೆಟಪ್ ಎಲ್ಲ ಮುಗಿಸ್ಬಿಟ್ಟು ಆನ್ ಮಾಡಿದ್ದೀನಿ ಕ್ಯಾಮ್ರಾನ. ಆದರೂ ಇನ್ನೂ ಒಂದಿಷ್ಟು ಗೈಡೆನ್ಸ್ ಇಲ್ಲಿ ತೋರಿಸ್ತಾ ಇದೆ. ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ನಾವು 1080p 2.7K ಇದೆ, 2.7K 4:3 ಆಸ್ಪೆಕ್ಟ್ ರೇಷಿಯೋ ಇದೆ, 16:9 ಇದೆ. ಈ ಥರ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಆಲ್ಸೋ ಇದು 8K ಸಪೋರ್ಟ್ ಮಾಡುತ್ತೆ. ಸೊ ನಾವು 8Kಯಲ್ಲಿ ಕೂಡ ಇದನ್ನ ಶೂಟ್ ಮಾಡ್ಬೋದು. ನಾನು ಯೂಶ್ವಲಿ ಮಾಡೋದು 4K 16:9 ರೇಷಿಯೋದಲ್ಲಿ 30 FPS ಇಟ್ಕೊಂಡಿರ್ತೀನಿ. ಅಥವಾ ನಿಮ್ಗೆ ಏನಾದರೂ ಸ್ಲೋ ಮೋಷನ್ ವಿಡಿಯೋ ಬೇಕಂದರೆ 120 FPS ಅಲ್ಲಿ ಕ್ಯಾಪ್ಚರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಈ ಥರದ ಸೆಟ್ಟಿಂಗ್ಸ್ ಎಲ್ಲ ನೀವು ತುಂಬ ಇದೆ ಆ್ಯಕ್ಚುಲಿ. ಇದನ್ನ ನಿಮಗೆ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೋಬೇಕು. ನೋಡಿ ಎಷ್ಟೊಂದು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂದರೆ, ಕ್ವಾಲಿಟಿ ವಾವ್, ಅಮೇಝಿಂಗ್. ಆ್ಯಕ್ಚುಲಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೋಡೋಣ ಒಂದ್ಸಲ ರೆಕಾರ್ಡ್ ಮಾಡಿಬಿಟ್ಟು. ನಮ್ಮ ಇನ್ನೂ ಒಂದು ಪ್ರಾಡಕ್ಟ್ ಇದೆ, DJI ಅವರ ಮೈಕ್ ಮಿನಿ 2. ಸೊ ಈ ಮೈಕ್ ಮಿನಿ 2ನು ಅನ್ಬಾಕ್ಸ್ ಮಾಡಿಬಿಡೋಣ. ಮೈಕ್ ಮಿನಿ 2 ಅಲ್ಲಿ ಒಂದು ಪೌಚ್ ಒಳಗಡೆ ಕೊಟ್ಬಿಟ್ಟಿದ್ದಾರೆ, ಕ್ಯಾರಿ ಬ್ಯಾಗ್. ತುಂಬ ಚೆನ್ನಾಗಿದೆ, ಒಂಥರ ಕ್ವಾಲಿಟಿ ಚೆನ್ನಾಗಿದೆ ಈ ಬ್ಯಾಗ್ದು. ಜಿಪ್ಪರ್ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಮಗೆ ಒಂದು ಯಾವುದೋ ಕೇಬಲ್ ಇದೆ, ಇದು ಕಲರ್ ಕಾಂಬಿನೇಷನ್ ಮ್ಯಾಚ್ ಮಾಡೋದಕ್ಕೆ ಒಂದು. ಆ್ಯಂಡ್ ದಿಸ್ ಈಸ್ ಅವರ್ ಮೈಕ್ರೋಫೋನ್. ಇದೇ ನಮ್ಮ ಮೈಕ್, DJI ಅವರ ಮೈಕ್ ಮಿನಿ 2. ಇದನ್ನು ಕಿತ್ಬಿಡೋಣ. ಇದನ್ನು ಈ ಥರ ಪ್ರೆಸ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ನೋಡಿ, ಇದು ಒಂದು ಟ್ರಾನ್ಸ್ಮಿಟರ್ ಇದೆ ಹಾಗೂ DJI ಅವರ ಮೈಕ್. 2 ಮೈಕ್ ಇರುತ್ತೆ. ಸೊ ಇದರಲ್ಲಿ ಇದು ಕಲರ್ಸ್ ಏನೋ ಕೊಟ್ಟಿದ್ದಾರೆ. ಇದೇನು ನನಗೆ ಅಷ್ಟು ಯೂಸ್ ಆಗಲ್ಲ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈ ಥರ ಕಲರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಅಡ್ಜಸ್ಟ್ ಮಾಡ್ಬೋದು ಅಂತೆ. ಇದು ಡೆಡ್ ಕ್ಯಾಟ್ಸ್ ಇದೆ, ಇದನ್ನು ರಿಮೂವ್ ಮಾಡ್ಬೋದು. ಈ ಥರ ರಿಮೂವ್ ಮಾಡ್ಬೋದು ಡೆಡ್ ಕ್ಯಾಟ್ಸ್ನ. ಪ್ಲಸ್ ನಮಗೆ ಯಾವುದೇ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ಇಲ್ಲಿ ಹಾಕ್ಬೋದು. ಸೊ ಇದು ಇದರ ಯೂಸ್. ನಿಮ್ಮ ಔಟ್ಫಿಟ್ಟಿಗೆ ತಕ್ಕಂತೆ ಯಾವ್ದು ಕಲರ್ ಬೇಕೋ ಆ ಕಲರ್ನ ಮ್ಯಾಚ್ ಮಾಡ್ಕೋಬೋದು. ನಾವು ಬಾಯ್ಸು ಯಾವಾಗಲೂ ಬ್ಲ್ಯಾಕ್ ಕಲರ್ನೇ ಪ್ರಿಫರ್ ಮಾಡೋದು. ಇದರಲ್ಲಿ ಇನ್ನೂ ಒಂದಿಷ್ಟು ಆಕ್ಸೆಸರೀಸ್ ಇದೆ. ಈ ಪೌಚಲ್ಲಿ ಒಂದಿಷ್ಟು ಜಿಪ್ಪರ್ಸ್ ಕೊಟ್ಟಿದ್ದಾರೆ, ಒಳಗಡೆ ಪಾಕೆಟ್ಸ್ ಇದೆ. ಆ್ಯಂಡ್ ಈ ಕಡೆ ಪಾಕೆಟಲ್ಲಿ 2 ಮ್ಯಾಗ್ನೆಟ್ಸ್ ಇದೆ. ಈ ಥರ ತುಂಬ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್ ಇದು. ಇದ್ರ ಯೂಸ್ ಕೇಸಸ್ ಬೇರೆ ಥರ ಇದೆ, ಅದನ್ನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿದೆ ನೋಡಿ ಬ್ಲ್ಯಾಕ್. ಸೊ ನಾವು ಆಲ್ಮೋಸ್ಟ್ ಯೂಸ್ ಮಾಡೋದು ಇದನ್ನೇ. ಸೊ ಇದನ್ನು ಈ ಥರ ಹಾಕಿದರೆ ಮುಗೀತು. ಈಗ ಇಷ್ಟೊತ್ತು ನಾನು ರೆಕಾರ್ಡ್ ಮಾಡಿದ್ದು ಈ ಗ್ರಿನಾರೋ ಅನ್ನೋ ಒಂದು ಮೈಕ್ರೋಫೋನ್. ಇದನ್ನು ಯೂಸ್ ಮಾಡಿಕೊಂಡು ವೈರ್ಲೆಸ್ ಮೈಕ್ರೋಫೋನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದರ ಕ್ವಾಲಿಟಿ ಔಟ್ಪುಟ್ ನೀವು ಇಷ್ಟೊತ್ತು ಕೇಳಿದ್ದು ನನ್ನ ವಾಯ್ಸ್ ಇದರಿಂದ ಬಂದಂಥ ಔಟ್ಪುಟ್ ಆಗಿರುತ್ತೆ. ಸೊ ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ತುಂಬ ಕಾಸ್ಟ್ಲಿ ಏನಿಲ್ಲ, ಅರೌಂಡ್ 700 ರುಪೀಸ್ಗೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ನಿಮಗೆ ಇದು. ಈಗ ನಾನು ಮೈಕ್ ಮಿನಿಗೆ ಸ್ವಿಚ್ ಮಾಡ್ತಾ ಇದ್ದೀನಿ. ಸ್ವಿಚ್ ಮಾಡಿಬಿಟ್ಟು ಇದ್ರದ್ದು ಔಟ್ಪುಟ್ ಹೇಗಿದೆ, ಕ್ವಾಲಿಟಿ ಹೇಗಿದೆ, ವಾಯ್ಸ್ ರೆಕಾರ್ಡಿಂಗ್ದು ನೋಡೋಣ, ಟೆಸ್ಟ್ ಮಾಡೋಣ. ಸೊ ಫೈನಲಿ ನಾವು DJI ಮೈಕ್ ಮಿನಿ 2ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಮೊಬೈಲ್ಗೆ. ನೀವೀಗ ಕೇಳ್ತಾ ಇರೋ ಆಡಿಯೋ ಸೀದಾ DJI ಮೈಕ್ ಮಿನಿ 2 ಇಂದಲೇ ಬರ್ತಾ ಇದೆ. ಇದಕ್ಕಿಂತ ಪ್ರೀವಿಯಸ್ಲಿ ನೀವೇನು ಆಡಿಯೋ ಕೇಳಿಸ್ಕೊಂಡಿದ್ದೀರಾ ಅದು ಈ ಮೈಕ್ರೋಫೋನಿಂದ ಬರ್ತಾ ಇತ್ತು. ಇದರ ಹೆಸರು ಗ್ರಿನಾರೋ ಮೈಕ್ರೋಫೋನ್ ಅಂತ ನೀವು ನೋಡ್ತಾ ಇರ್ಬೋದು. ಈ ಮೈಕ್ರೋಫೋನ್ ತುಂಬಾ ಚೀಪ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು 700 ರುಪೀಸ್ಗೆ ನಿಮಗೆ ಈ ಮೈಕ್ ಬಂದುಬಿಡುತ್ತೆ ಫ್ಲಿಪ್ಕಾರ್ಟಲ್ಲಿ. ಇದನ್ನು ನಿಮ್ಗೇನಾದರೂ ಬೇಕಿದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಚೆಕ್ ಮಾಡಿ. ಆ್ಯಂಡ್ ಆಲ್ಸೋ ಸೈಡ್ ಬೈ ಸೈಡ್ ಕಂಪ್ಯಾರಿಸನ್ ಮಾಡೋದಾದರೆ ನನ್ನ ಈ ಒಂದು ಹೊಸ ಆಸ್ಮೋ ಆ್ಯಕ್ಷನ್ 6 ಆ್ಯಂಡ್ ನನ್ನ ಪ್ರೀವಿಯಸ್ ಆ್ಯಕ್ಷನ್ ಕ್ಯಾಮ್ರಾ ಆದಂಥ ಗೋಪ್ರೋಗೆ ಸೈಡ್ ಬೈ ಸೈಡ್ ಕಂಪೇರ್ ಮಾಡಿದರೆ ಈ ಥರ ಕಾಣಿಸುತ್ತೆ. ಒಂದು ಸ್ವಲ್ಪ DJI ಲೈಟ್ ವೆಯ್ಟ್ ಅಂತ ಅನ್ನಿಸ್ತಾ ಇದೆ ಕಂಪೇರ್ ಟು ಗೋಪ್ರೋ. ಈಗ ನಾನು ಯಾಕೆ ಇದಕ್ಕೆ ಸ್ವಿಚ್ ಆಗಿದ್ದೀನಿ ಅಂತ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ನನ್ನ ಹತ್ರ ಪ್ರೀವಿಯಸ್ಲಿ ಈ ಗೋಪ್ರೋ ಹೀರೋ 9 ಇತ್ತು. ನಾನು ಯಾಕೆ ಈ DJIಗೆ ಸ್ವಿಚ್ ಆಗಿದ್ದೀನಿ, ಅಪ್ಗ್ರೇಡ್ ಆಗಿದ್ದೀನಿ ಅಂದರೆ ರೀಸನ್ ನಂಬರ್ 1, ಇದನ್ನು ನಾವು ಹೀಗೆ ಯೂಸ್ ಮಾಡೋಕ್ಕಾಗಲ್ಲ. ಈ ಕ್ಯಾಮ್ರಾಗೆ ನಾವು ಆಡಿಯೋ ಏನಾದರೂ ಕನೆಕ್ಟ್ ಮಾಡಬೇಕು, ಈ ಥರ ವೈರ್ಲೆಸ್ ಮೈಕ್ರೋಫೋನ್ ಇಲ್ಲ. ಈ ಗೋಪ್ರೋಗೆ DJI ಥರ ವೈರ್ಲೆಸ್ ಮೈಕ್ರೋಫೋನ್ನ ಕನೆಕ್ಟ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ನಾವು ಯಾವುದಾದ್ರೂ ಈ ಗೋಪ್ರೋ ಅವರ ಅಡಾಪ್ಟರ್ ಯೂಸ್ ಮಾಡಿಕೊಂಡು ಇದಕ್ಕೆ ನಾವು ಆಡಿಯೋನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ.
ಸೊ ಇದಕ್ಕೆ ನಾವು ಆಡಿಯೋ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸರ್ಕಸ್ ಮಾಡಬೇಕು. ಯಾವ ಥರ ಸರ್ಕಸ್ ಅಂತ ಈಗ ತೋರಿಸ್ತೀನಿ ನೋಡಿ ನಿಮಗೆ. ಇದಕ್ಕೆ ಆಡಿಯೋ ಹೇಗೆ ರೆಕಾರ್ಡ್ ಮಾಡೋದು ಅಂದರೆ, ಫಸ್ಟು ಈ ಥರ ಗೋಪ್ರೋದು ಸೈಡ್ ಮೌಂಟ್ ಏನಿರುತ್ತಲ್ವ ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡಿಬಿಟ್ಟು ನಾವು ಈ ಒಂದು ಕೇಸ್ ತಗೋಬೇಕು. ಈ ಕೇಸ್ ನಮಗೆ ಒಂದು 1000 ರೂಪೀಸ್ ಸಮಥಿಂಗ್ ಆಗುತ್ತೆ, ಆನ್ಲೈನಲ್ಲೆಲ್ಲ ಸಿಗುತ್ತೆ. ಸೊ ಈ ಕೇಸ್ಗೆ ನಾವು ಈ ಗೋಪ್ರೋನ ಹಾಕ್ತೀವಿ. ಬ್ಯಾಟ್ರಿ ಆಲ್ರೆಡಿ ಒಳಗಡೆ ಇರುತ್ತೆ. ಈ ಥರ ಲಾಕ್ ಮಾಡ್ತೀವಿ. ಲಾಕ್ ಮಾಡಿದ್ಮೇಲೆ ಇದು ಅಡಾಪ್ಟರು ಗೋಪ್ರೋಗೆ. ಇದೊಂದು ಎಕ್ಸ್ಟ್ರಾ 5000 ಏನೋ ಕೊಟ್ಟು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಈ ಅಡಾಪ್ಟರ್ನ ನಾವು ಈ ಗೋಪ್ರೋಗೆ ಹಾಕ್ತೀವಿ. ಇದನ್ನು ಈ ಥರ ಕನೆಕ್ಟ್ ಮಾಡಿ ನೆಕ್ಸ್ಟು ತಿರ್ಗಾ ಮತ್ತೆ ನಾನು ಮೋನೋ ಅಂತ ಇದು ಮೈಕ್ರೋಫೋನ್, ಲ್ಯಾವಿಲರ್ ಮೈಕ್ರೋಫೋನ್, ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೆ ಇಷ್ಟು ದಿನ ವ್ಲಾಗಿಂಗ್ಗೆ. ಇದ್ರ ಕ್ವಾಲಿಟೀಸ್ ಎಲ್ಲ ಬೇಕು ಅಂದರೆ ನನ್ನ ಪ್ರೀವಿಯಸ್ ವ್ಲಾಗ್ನ ನೀವು ಚೆಕ್ ಮಾಡಿ. ನನ್ನ ಚಾನಲಲ್ಲಿ ತುಂಬ ವ್ಲಾಗ್ಸ್ ಮಾಡಿ ಹಾಕಿದ್ದೀನಿ, ನಾನು ಚೆಕ್ ಮಾಡಿ ನೋಡಿ. ಇದರ ಆಡಿಯೋ ಕ್ವಾಲಿಟಿ ಔಟ್ಪುಟ್ ನಿಮ್ಗೆ ಇಷ್ಟ ಆದರೆ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ಲಿಂಕ್ ಥ್ರೂ ನೀವು ಬೈ ಮಾಡ್ಕೋಬೋದು. ಸೊ ಇದನ್ನು ನಾವು ಈ ಥರ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ್ಮೇಲೆ ಗೋಪ್ರೋ ಆನ್ ಮಾಡಿದಾಗ ಈ ಒಂದು ಮೈಕಿಂದ ಆಡಿಯೋ ಪಾಸ್ ಆಗುತ್ತೆ, ಅಂದರೆ ನೀವು ಆಡಿಯೋನ ರೆಕಾರ್ಡ್ ಮಾಡ್ತೀರಾ. ಸೊ ಈ ಮೈಕ್ನ ನಾನು ಹೆಲ್ಮೆಟ್ ಒಳಗಡೆ ಇಟ್ಕೊತಾ ಇದ್ದೆ. ಆ್ಯಂಡ್ ಇಲ್ಲಿ ನಿಮಗೆ ಈ ಹೆಲ್ಮೆಟಲ್ಲಿ ಕಾಣ್ತಾ ಇದೆ ಅಲ್ವಾ ಈ ಸ್ಟ್ರ್ಯಾಪು, ಈ ಸ್ಟ್ರ್ಯಾಪಿಂದ ನನಗೇನಾಗ್ತಾ ಇತ್ತು ಅಂದರೆ ವಿಂಡ್ ನಾಯ್ಸ್ ಆಗ್ತಾಯಿತ್ತು ಇಲ್ಲೆಲ್ಲ. ಇದರಿಂದ ನನಗೆ ಪ್ರಾಬ್ಲಮ್ಸ್ ಯಾವ ಥರ ಆಗ್ತಾಯಿತ್ತು ಅಂದರೆ, ಫಸ್ಟ್ ಆಫ್ ಆಲ್ ಈ ವೈಸರ್ನ ಕಂಪ್ಲೀಟಾಗಿ ನಾನು ಕ್ಲೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಬಿಕಾಸ್ ಆಫ್ ದೀಸ್ 2 ಸ್ಟ್ರ್ಯಾಪ್ಸ್. ಈ ಮೌಂಟಿಂದ ಒಳಗಡೆ ಹೋದಂಥ ಸ್ಟ್ರ್ಯಾಪ್ಗಳು ಈ ವೈಸರ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡೋದಕ್ಕೆ ಬ್ಲಾಕ್ ಮಾಡ್ತಾ ಇತ್ತು. ಅದರಿಂದ ತುಂಬಾ ವಿಂಡ್ ನಾಯ್ಸ್ ಎಲ್ಲ ತುಂಬ ಜಾಸ್ತಿನೇ ಬರ್ತಾಯಿತ್ತು ಬ್ಲಾಗ್ಸಲ್ಲಿ. ಸೊ ಅದೊಂದು ಮೊದಲು ಮೇಜರ್ ಪ್ರಾಬ್ಲಮ್ ಅದೇ. ಸೆಕೆಂಡ್ ಮೇನ್ ಥಿಂಗ್ ಏನು ಅಂದರೆ ಗೋಪ್ರೋ ಬ್ಯಾಟ್ರಿ ಬಂದು ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ನೀವೇನಾದರೂ ಕಂಟಿನ್ಯೂಯಸ್ ಆಗಿ ನೀವು ಶೂಟ್ ಮಾಡಿದರೆ ಅಂದರೆ ಡ್ರೈನ್ ಆಗಿಬಿಡುತ್ತೆ ಕಂಪ್ಲೀಟ್ಲಿ. ಅಂದರೆ ಡಿಪೆಂಡ್ ಆಗುತ್ತೆ, ಇನ್ ಕೇಸ್ ಏನಾದರೂ ಫುಲ್ ಹಾಟ್ ವೆದರ್ ಯಾವ ಥರ ಇರುತ್ತೆ ಅಂತ ಡಿಪೆಂಡ್ ಆದ್ರ ಮೇಲೆ ಈ ಬ್ಯಾಟ್ರಿ ತುಂಬ ಡ್ರೈನ್ ಆಗುತ್ತೆ. ತುಂಬ ಬಿಸಿಲಿದ್ದಾಗ ಕಂಟಿನ್ಯೂಯಸ್ ಶೂಟ್ ಮಾಡಿದರೆ ತಾನೇ ಆಫ್ ಆಗಿಬಿಟ್ಟಿರುತ್ತೆ. ನಂಗೆ ತುಂಬ ಸಾರಿ ಆಗಿದೆ ಅದು. ಅದರಿಂದ ಎಷ್ಟೋ ಫೂಟೇಜ್ ನನಗೆ ಲೈಕ್ ಲಾಸ್ ಆಫ್ ಫೂಟೇಜ್ ಅಂತ ಹೇಳ್ಬೋದು. ನಾನು ಅದು ರೆಕಾರ್ಡ್ ಆಗಿದೆ ಅಂತ ಆ ಪ್ಲೇಸ್ಗೆ ಹೋಗಿರ್ತೀನಿ, ಎಲ್ಲ ರೆಕಾರ್ಡ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದಾಗ ನಾನು ನೋಡಿದಾಗ ಆ ರೆಕಾರ್ಡಿಂಗ್ಸೇ ಇರೋಲ್ಲ ಅಲ್ಲಿ. ಸೊ ಈ ಥರದ್ದೆಲ್ಲ ಇಶ್ಯೂ ಆಗಿರೋದುಂಟು. ಆ್ಯಂಡ್ ಸೊ ಈಗ ಎಲ್ಲಾದರೂ ಹೋಗ್ಬೇಕಾದ್ರೆ ನಾವು ವ್ಲಾಗ್ ಮಾಡೋ ಟೈಮಲ್ಲಿ ಎಲ್ಲಾದರೂ ಹೋಗ್ಬೇಕಂದ್ರೆ ಹೆಲ್ಮೆಟ್ನ ನಾವು ಲಾಕ್ ಮಾಡೋಗಿರ್ತೀವಿ ಬೈಕ್ಗೆ. ಆ ಟೈಮಲ್ಲಿ ಏನಾಗುತ್ತೆ, ನಾನು ಈ ಕಂಪ್ಲೀಟ್ ಸೆಟಪ್ನ ಬಿಟ್ಬಿಟ್ಟು ಲೈಕ್ ತಗೊಂಡು ಹೋಗ್ಬೇಕಾಗ್ತಾಯಿತ್ತು. ಸೊ ವಾಪಸ್ ಮತ್ತೆ ರಿಟರ್ನ್ ಬಂದಾಗ ಕಂಪ್ಲೀಟ್ ಮತ್ತೆ ಸೆಟಪ್ ಮಾಡಿಬಿಟ್ಟು ಮತ್ತೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋದು. ಇಷ್ಟೊಂದೆಲ್ಲ ಕಷ್ಟ ಆಗೋದು ಬಿಕಾಸ್ ನಿಮ್ಗೆ ಗೊತ್ತು, ಈ ಸ್ಕ್ರೀವ್ ಎಲ್ಲ ತೆಗೆದು ಇದನ್ನೆಲ್ಲ ತೆಗಿಬೇಕು, ಒಳಗಡೆ ಇರೋ ಮೈಕ್ರೋಫೋನು ತೆಗಿಬೇಕು, ಇಷ್ಟೆಲ್ಲ ಸೀನ್ಸ್ ಇರೋದು. ಸೊ ಇದು ಒಂದು ಮೇಜರ್ ಡಿಸಡ್ವಾಂಟೇಜ್ ಆಗಿಬಿಡ್ತು ನನಗೆ. ಬಟ್ ಇದೆಲ್ಲದನ್ನು ರಿಸಾಲ್ವ್ ಮಾಡೋದಕ್ಕೆ ನಾನು ಹೊಸ್ದಾಗಿ ಈ ಸೆಟಪ್ ಮಾಡಬೇಕು ಅಂತ ತರಿಸಿದ್ದೀನಿ. ಇದರಲ್ಲಿ ಏನಿದೆ ಅಂದರೆ, ಆ್ಯಕ್ಷನ್ ಪ್ರೋ ಅವರ ಒಂದು ಚಿನ್ ಮೌಂಟ್ ಇದೆ. ಈ ಚಿನ್ ಮೌಂಟ್ನ ಈ ಸ್ಟ್ರ್ಯಾಪ್ ತೆಗೆದುಬಿಟ್ಟು ಈ ಚಿನ್ ಮೌಂಟ್ನ ನಾನು ಪೇಸ್ಟ್ ಮಾಡ್ತೀನಿ. ಅದು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಈ ಥರ ಪೇಸ್ಟ್ ಮಾಡಿದರೆ ಅದನ್ನು ತೆಗಿಯೋದು ಬಿಡೋದು. ಅದಕ್ಕಿಂತ ಮೇಯ್ನ್ ಥಿಂಗ್ ಏನು ಅಂದರೆ, ಈ ವೈಸರ್ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಈ ಥರ ಕಂಪ್ಲೀಟಾಗಿ ಕ್ಲೋಸ್ ಆಗೋದ್ರಿಂದ ಒಳಗಡೆ ಜಾಸ್ತಿ ಗಾಳಿ ಬರೋಲ್ಲ. ನಾನು ಏನಾದರೂ ಮಾತಾಡಿದರೆ ಗುಸ್ ಅಂತ ಸೌಂಡ್ ಬರೋದು ಮೊದಲು. ಅದರಲ್ಲೆಲ್ಲ ವ್ಲಾಗ್ಸ್ ನೀವು ಏನಾದರೂ ನನ್ನ ಚಾನಲಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದು ಕಡಿಮೆ ಆಗುತ್ತೆ ಈ ಸೆಟಪ್ಪಿಂದ. ಸೊ ಇದನ್ನು ಫಸ್ಟು ಸೆಟ್ ಮಾಡಿಬಿಡೋಣ. ಮೊದಲಿಗೆ ನಾವು ಹೆಲ್ಮೆಟಿಗೆ ಯಾವ ಪ್ಲೇಸಿಗೆ ಇದನ್ನು ಕರೆಕ್ಟಾಗಿ ಮೌಂಟ್ ಮಾಡಬೇಕು ಅಂತ ನೋಡ್ಕೋಬೇಕು. ಪ್ಲೇಸ್ನ ನೀವು ಫಸ್ಟು ನೋಡ್ಕೊಳ್ಳಿ ಚೆನ್ನಾಗಿ, ಎಲ್ಲಿ ನಿಮಗೆ ಮೌಂಟ್ ಮಾಡಿದರೆ ಆ್ಯಂಗಲ್ ಚೆನ್ನಾಗಿ ಸಿಗುತ್ತೆ ಅಂತ ನೋಡ್ಕೊಳ್ಳಿ. ಆ ಹೆಲ್ಮೆಟ್ ಆ ಜಾಗನ ಕ್ಲೀನ್ ಮಾಡಿ. ಆ ಕ್ಲೀನ್ ಮಾಡೋದಕ್ಕೆ ನಮಗೆ ಆಲ್ಕೋಹಾಲ್ ವೈಪ್ಸ್ ಬೇಕಾಗುತ್ತೆ. ಸೊ ಅದನ್ನು ನಾನು ತರಿಸಿದ್ದೀನಿ. ಇದೇ ಆಲ್ಕೋಹಾಲ್ ವೈಪ್ಸ್ ಇದು. ಇದನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಎಲ್ಲಿ ಹಾಕ್ತೀವಿ ಎಲ್ಲಿ ಹಚ್ತೀವಿ ಅಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಬೇಕಾಗುತ್ತೆ. ಯಾವುದೇ ಥರ ಡಸ್ಟ್ ಇರಬಾರ್ದು ಆ ಜಾಗದಲ್ಲಿ. ಸೊ ನೋಡ್ಕೊಂಡು ಕ್ಲೀನ್ ಮಾಡಿ ಚೆನ್ನಾಗಿ. ಈ ಕ್ಲೋತ್ ತಗೊಂಡು ನೀಟಾಗಿ ಅದನ್ನು ಒರೆಸ್ಬಿಡಿ. ಫುಲ್ ಡ್ರೈ ಆಗಬೇಕೀಗದು. ಸೊ ಇದು 3M ಟೇಪ್ ಹಾಕಿದ್ದಾರೆ ಇದಕ್ಕೆ. ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. 2 kg ಇದು ವೆಯ್ಟ್ ತಡ್ಕೊಳ್ಳುತ್ತೆ ಅಂತೆ. ತುಂಬಾ ರಿವ್ಯೂಸ್ ನೋಡಿದ್ದೀನಿ. ರಿವ್ಯೂಸ್ ನೋಡಿದ ಮೇಲೆ ನಾನು ಈ ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ನೋಡೋಣ, ಈಗ ಇದನ್ನು ಇಲ್ಲಿ ಸ್ಟಿಕ್ ಮಾಡ್ತೀನಿ. ಸ್ಟಿಕ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು. ಸ್ವಲ್ಪ ಹೊತ್ತು ಆದಮೇಲೆ ಇದನ್ನು ಯೂಸ್ ಮಾಡೋಣ. ಹೊರಗಡೆ ತೊಗೊಂಡೋಗಿ ಒಂದು ವ್ಲಾಗ್ ಮಾಡ್ಕೊಂಬರೋಣ, ಗೊತ್ತಾಗ್ಬಿಡುತ್ತೆ ನಮಗೆ. ಸೊ ಇಷ್ಟೇ, ಇದನ್ನು ಮೌಂಟ್ ಮಾಡಿದ್ದಾಯಿತು. ಈಗ ನಾನು ಮೌಂಟಿಂಗ್ ಎಲ್ಲ ಮಾಡಿದ್ದಾಯಿತು. ನಾನು ಈ ಥರ ಮೌಂಟ್ ಮಾಡಬೇಕಾಗುತ್ತೆ. ನೀವು
ಈ ಥರ ಮೌಂಟ್ ಮಾಡಿದರೆ ಇನ್ಮೇಲೆ ನನಗೆ ಯಾವುದೇ ಥರದ ವಿಂಡ್ ಬ್ಲಾಸ್ಟ್ ನನಗೆ ಇರೋದಿಲ್ಲ, ಯಾಕಂದರೆ ಈಗ ವೈಸರ್ನ ನಾನು ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಬೋದು. ಹೆಲ್ಮೆಟ್ಟಿಗೆ ಕಂಪ್ಯಾಕ್ಟಬಲ್ ಆಗಿರೋಂಥ ಮೌಂಟ್ಸ್ ಕೂಡ ಸಿಗುತ್ತೆ, ಅದು ತುಂಬಾ ಕಾಸ್ಟ್ಲಿ ಇತ್ತು, ಲೈಕ್ ಅರೌಂಡ್ 1900 ಸಮಥಿಂಗ್ ಇತ್ತು, 2000 ಇತ್ತು. ಅಷ್ಟು ವರ್ತ್ ಇಲ್ಲ ತಗೊಳ್ಳೋದ್ರಲ್ಲಿ ಅಂತ ನಾನು ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಇದನ್ನು ನೋಡ್ತೀನಿ, ಇದನ್ನು ಒಂದಿಷ್ಟು ದಿನಗಳಾದಮೇಲೆ ನಿಮ್ಗೆ ಮತ್ತೆ ಒಂದು ರಿವ್ಯೂನ ನಾನು ಕೊಡ್ತೀನಿ. ಇದೆಲ್ಲ ಪ್ರಾಡಕ್ಟ್ಸ್ ಯಾವ ಥರ ಇದೆ, ಚೆನ್ನಾಗಿದೆನಾ ಇಲ್ವಾ ಅಂತ ಮತ್ತೊಂದು ಡೀಟೇಲ್ ರಿವ್ಯೂ ಮಾಡಿ ಹಾಕ್ತೀನಿ. ಸೊ ಗೈಸ್, ಫೈನಲಿ ಹೆಲ್ಮೆಟ್ಗೆ ಈ ಜಿನ್ ಮೌಂಟ್ ಆಯಿತು. ಈಗ ಸ್ಟಿಫಾಗಿ ಕೂತ್ಕೊಂಡಿದೆ. ಸೊ ಅದಕ್ಕೆ ನಾವು ಈ ಜೆ ಮೌಂಟ್ನ ಹಾಕಬೇಕು. ಫಸ್ಟು ಈ ಥರ ಜೆ ಮೌಂಟ್ ಹಾಕಬೇಕಾಗತ್ತೆ. ಈಗ ಈ ಜೆ ಮೌಂಟ್ ಏನೋ ಹಾಕಿದ್ದೀವಿ, ಆದರೆ ನಾವು ಕ್ಯಾಮ್ರಾನ ಡೈರೆಕ್ಟಾಗಿ ಹಿಂಗೆ ಇಡೋಕ್ಕಾಗಲ್ಲ. ಬಿಕಾಸ್ ಇದು ಕ್ಯಾಮ್ರಾ ಈ ಥರ ಇಟ್ಟಾಗ ಹಿಂಗಾಗ್ಬಿಡುತ್ತೆ, ಲೈಕ್ ನಾವು ಹಾಕ್ಕೊಂಡಾಗ. ಸೊ ಅದಕ್ಕೆ ನಾವು 2 ಎಕ್ಸ್ಟ್ರಾ ಜಾಯಿಂಟ್ಸ್ನ ತರಿಸಿದ್ದೀನಿ. ವೇರ್ ಆರ್ ದ ಜಾಯಿಂಟ್ಸ್? ಇಲ್ಲಿದೆ ನೋಡಿ. ಈ ಥರ ಹಿಂಗೆ ಜಾಯಿಂಟ್ಸ್ ಹಾಕಬೇಕಾಗತ್ತೆ. ಈ ಥರ ಜಾಯಿಂಟ್ಸ್ ಹಾಕಿ ಸ್ಕ್ರೂ ಹಾಕಿ ಆಮೇಲೆ ನಾವು ಕ್ಯಾಮ್ರಾನ ಅದಕ್ಕೆ ಫಿಕ್ಸ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ಲಿ ಹೆಲ್ಮೆಟ್ಗೆ ಮೌಂಟ್ನ ಫಿಕ್ಸ್ ಮಾಡಿದ್ದೀನಿ, ಮೌಂಟ್ಗೆ ಎಕ್ಸ್ಟೆಂಡರ್ ಕೂಡ ಫಿಕ್ಸ್ ಮಾಡಿದ್ದೀನಿ. ಇದು ಎಷ್ಟು ಫಿಟ್ಟಾಗಿ ಇಟ್ಕೊಂಡಿದೆ ಅಂತ ಒಂದ್ಸರಿ ಟೆಸ್ಟ್ ಮಾಡಿ ನೋಡ್ಬೋಣ. ಹಿಂಗೆ ಇಟ್ಕೊಂಡು ನೋಡಿ, ಆರಾಮಾಗಿ ಹೆಲ್ಮೆಟ್ನೇ ಕ್ಯಾರಿ ಮಾಡುತ್ತೆ, ಒಂಚೂರು ಅಳ್ಳಾಡ್ತಿಲ್ಲ, ಅದು ಅಷ್ಟೊಂದು ಫಿಟ್ಟಾಗಿದೆ. ಇವಾಗ ನಮಗೆ ಈ ಎಕ್ಸ್ಟೆಂಡರಲ್ಲಿ ಕ್ಯಾಮ್ರಾನ ಫಿಟ್ ಮಾಡಬೇಕಾಗುತ್ತೆ. ಸೊ ಇದಾಗಿರುತ್ತೆ ನಮ್ಮದು ಒಂದು ಕಂಪ್ಲೀಟ್ ಮೋಟೋ ವ್ಲಾಗ್ ಸೆಟಪ್. ಇದು ಕಂಪ್ಲೀಟ್ ವೈರ್ಲೆಸ್ ಮೋಟೋ ವ್ಲಾಗ್ ಸೆಟಪ್ ಮಾಡ್ಬೋದು ಈ DJI ಕ್ಯಾಮ್ರಾ ಮತ್ತು ಮೈಕ್ ಮಿನಿ ಯೂಸ್ ಮಾಡಿಕೊಂಡು. ಸೊ ಆ ಮೈಕ್ನ ಕನೆಕ್ಟ್ ಮಾಡಿಕೊಂಡು ನಾನು ಒಳಗಡೆ ಇಟ್ಕೊಂಡಿರ್ತೀನಿ. ಸೊ ದಟ್ ಯಾವುದೇ ವೈರ್ ಇಲ್ಲದೆ, ಯಾವುದು ಕಾಂಪ್ಲೆಕ್ಸಿಟಿ ಇಲ್ಲದೆ ಈಸಿಯಾಗಿ ಇದೊಂದು ಸೆಟಪ್ನ ಮಾಡ್ಬೋದು ನಾವು, ಓನ್ಲಿ ವಿತ್ DJI ಕ್ಯಾಮ್ರಾ ಆ್ಯಂಡ್ DJI ವೈರ್ಲೆಸ್ ಮೈಕ್. ಸೊ ಈಗ ಮೈಕ್ ಆ್ಯಂಡ್ DJI Osmo Action 6 ಎರಡನ್ನೂ ಕನೆಕ್ಟ್ ಮಾಡಿದ್ದೀನಿ. ಈಗ ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್ಪು ಕಂಪ್ಲೀಟ್ ವೈರ್ಲೆಸ್ ಆಗಿದೆ. ಒಂದು ಟ್ರಯಲ್ ಟೆಸ್ಟಿಗೆ ಹೋಗ್ತಾ ಇದ್ದೀನಿ, ನೋಡೋಣ ಈ ಟ್ರಯಲ್ ಟೆಸ್ಟಲ್ಲಿ ಯಾವ ಥರ ಕ್ವಾಲಿಟಿ ಔಟ್ಪುಟ್ಟು ಬರುತ್ತೆ ಅಂತ. ಸೊ ಇಷ್ಟು ದಿನ ಗೋಪ್ರೋದಲ್ಲಿ ನಾನು ಮೈಕ್ ಅಡಾಪ್ಟರ್ ಥ್ರೂ ಒಂದು ಲ್ಯಾವೆಲ್ಲರ್ ಮೈಕ್ನ ಕನೆಕ್ಟ್ ಮಾಡಿಬಿಟ್ಟು ಅದರಿಂದ ಆಡಿಯೋನ ಔಟ್ಪುಟ್ ತಗೋತಾ ಇದ್ದೆ. ಸೊ ಫೈನಲಿ ಈಗ ನಾವು ಒಂದು ಟ್ರಯಲ್ ಟೆಸ್ಟ್ನ ಮಾಡ್ತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್ ಈಗ ಕಂಪ್ಲೀಟಾಗಿ ವೈರ್ಲೆಸ್ ಆಗಿದೆ. ನೋಡಿ, ಸನ್ಸೆಟ್ ಬೇರೆ ಆಗ್ತಿದೆ ಆ ಕಡೆ. ಈಗ ಆಡಿಯೋ ಔಟ್ಪುಟ್ ಯಾವ ಥರ ಕೇಳಿಸ್ತಾ ಇದೆ ನಿಮಗೆ ಒಂದ್ಸರಿ ಕಮೆಂಟ್ ಮಾಡಿ. ನಾನು ಇದನ್ನು ಸೆಟ್ಟಿಂಗ್ಸಲ್ಲಿ ಯಾವುದೇ ಥರ ನಾಯ್ಸ್ ರಿಡಕ್ಷನ್ ಆನ್ ಮಾಡಿಲ್ಲ, ಬಿಕಾಸ್ ಸ್ವಲ್ಪ ಎನ್ವಿರಾನ್ಮೆಂಟ್ ನಮ್ಮ ಸುತ್ತಮುತ್ತ ಏನೇನು ಆಗ್ತಿದೆ ಆ ಸೌಂಡ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಇನ್ ಕೇಸ್ ನಾಯ್ಸ್ ರಿಡಕ್ಷನ್ ನಾನು ಆನ್ ಮಾಡಿದರೆ ಕಂಪ್ಲೀಟಾಗಿ ಹೊರಗಡೆದು, ಈಗ ನೋಡಿ ಪಕ್ಕದಲ್ಲೇ ಒಂದು ಟ್ರಕ್ ಹೋಗ್ತಾ ಇದೆ, ಈ ಟ್ರಕ್ಕಿಂದು ಸೌಂಡ್ ಏನೂ ಕೇಳಿಸಲ್ಲ ನಮಗೆ, ಆಲ್ಮೋಸ್ಟ್ ಎಲ್ಲ ರೆಡ್ಯೂಸ್ ಆಗಿರುತ್ತೆ. ಒಂಚೂರು ಪಕ್ಕದಲ್ಲಿರಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಕೇಳುತ್ತೆ, ಬಟ್ ಇವಾಗ ಚೆನ್ನಾಗೇ ಕೇಳಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋನ ನಾನು 4K 30 FPS ಇಟ್ಬಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಡಿಯೋಗೆ DJI ಮೈಕ್ ಮಿನಿ 2 ಕನೆಕ್ಟ್ ಆಗಿದೆ. ವೈರ್ಲೆಸ್ ಆಡಿಯೋ ಫಾರ್ ದ ಫಸ್ಟ್ ಟೈಮ್ ಟೆಸ್ಟ್ ಮಾಡ್ತಾ ಇರೋದು. ನನಗೂ ಗೊತ್ತಿಲ್ಲ ಇದು ಔಟ್ಪುಟ್ ಯಾವ ಥರ ಬರುತ್ತೆ ಅಂತ. ಇದು ನನ್ನ ಫಸ್ಟ್ ಟ್ರಯಲ್ ಟೆಸ್ಟ್ ಆಗಿರುತ್ತೆ, ನೋಡಬೇಕು. ಇನ್ನು ತುಂಬ ಸೆಟ್ಟಿಂಗ್ಸ್ ಇದ್ದಾವೆ, ಬೇರೆ ಬೇರೆ ಥರ ಮಾಡಿಫೈ ಮಾಡಿಬಿಟ್ಟು ಇದನ್ನು ಟೆಸ್ಟ್ ಮಾಡ್ಬೋದು. ಟೆಸ್ಟ್ ಮಾಡಿ ಫೈನಲ್ ಔಟ್ಪುಟ್ ಯಾವ್ದು ಚೆನ್ನಾಗಿರುತ್ತೆ ಆ ಸೆಟ್ಟಿಂಗ್ಸಿಗೆ ನಾನು ಯೂಸ್ ಮಾಡಿಕೊಂಡು ವ್ಲಾಗ್ ಮಾಡ್ತೀನಿ ಅಷ್ಟೇ. ಅದೇ ಥರ ಮಾಡಬೇಕು. ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡ್ತಾನೆ ಇರಬೇಕಾಗುತ್ತೆ. ದಿಸ್ ಈಸ್ ದ ಫಸ್ಟ್ ಟ್ರಯಲ್. ವಿಡಿಯೋನ 4K 30 FPS ಇಟ್ಟಿದ್ದೀನಿ ಆ್ಯಂಡ್ ಮೈಕ್ ಮಿನಿ ಜೊತೆ ವೈರ್ಲೆಸ್ ಕನೆಕ್ಟ್ ಮಾಡಿದ್ದೀನಿ. ಈಗ ಡೈರೆಕ್ಟಾಗಿ ವ್ಲಾಗ್ ಮಾಡ್ತಾಯಿದ್ದೀವಿ. ಅದು ಗೋಪ್ರೋದಾಗಿದ್ದರೆ ಎಷ್ಟೊಂದು ಹೆವಿ ಕಷ್ಟ ಆಗಿರೋದು. ಇದರಲ್ಲಿ ತುಂಬ ಅಡ್ವಾಂಟೇಜಸ್ ಇದೆ DJI Osmoದಲ್ಲಿ ಅಂತ ಹೇಳಿದ್ನಲ್ವಾ, ಅದು ಈ ಮ್ಯಾಗ್ನೆಟಿಕ್ ಮೌಂಟು. ಯಾವ ಥರ ಅಡ್ವಾಂಟೇಜು ಅಂತಂದರೆ, ಈಗ ನಾನು ಆನ್ ಗೋ ಅಂದರೆ ಈಗ ಸ್ವಲ್ಪ ಸ್ಪೀಡ್ ಕಡಿಮೆ ಇದೆ, 40 ಇದೆ. ಸೊ ಈಗ ಮಾಡೋಕ್ಕಾಗಲ್ಲ, ಸ್ಟಿಲ್ ಒಂದು ಸ್ವಲ್ಪ ಮುಂದೆ ಹೋಗಿ ನೋಡ್ತೀನಿ, ಇಲ್ಲ ವಾಪಸ್ ಹೋಗ್ಬೇಕಾದ್ರೆ ಟ್ರೈ ಮಾಡ್ತೀನಿ. ಬಿಕಾಸ್ ಇದನ್ನ ನಾವು ಮೌಂಟ್ನ ಆರಾಮಾಗಿ ತೆಗೆದು ಕೈಯಲ್ಲಿ ಇಟ್ಕೋಬೋದು. ನಾನೀಗ POV ನೀವೇನು ನೋಡ್ತಾ ಇದ್ದೀರಾ ಈಗ ವೀಡಿಯೋಸು, ಬರೀ ಹ್ಯಾಂಡಲ್ ಬಾರು ಅಥವಾ ಮುಂದ್ಗಡೆ ಇರೋದು ಮಾತ್ರ ಕಾಣಿಸ್ತಾ ಇರುತ್ತೆ.
ಈಗ ನಾನು ಮಾತಾಡ್ತಾ ಇದ್ದೀನಿ, ಈ ಕಡೆ ಸೈಡು ಆ್ಯಂಗಲ್ ತಿರುಗಿಸ್ಕೊಂಡು ಮಾತಾಡೋದಕ್ಕೆ ಒಂದು ಮೌಂಟ್ ಹಾಕ್ಸ್ಕೋಬೇಕು. ಸೊ ಅವಾಗ ನಾನು ಈ ಕ್ಯಾಮ್ರಾನ ಎತ್ಬಿಟ್ಟು ಆ ಮೌಂಟ್ ಮೇಲೆ ಇಡ್ಬೋದು. ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಪ್ರಾಡಕ್ಟ್ ಡೀಟೇಲ್ಸ್ನೇನು ನಾನು ರಿವ್ಯೂ ಮಾಡ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಇದರಲ್ಲಿ ತುಂಬಾ ಫೀಚರ್ಸ್ ಇರುತ್ತೆ, ಇನ್ನೂ ಎಕ್ಸ್ಪ್ಲೋರ್ ಮಾಡೋದಿದೆ ನನಗೆ. ನೀವು ಇದಕ್ಕಿಂತ ಮುಂಚೆ ಏನು ನೋಡ್ತಾ ಇದ್ರಿ ಅದು ಗೋಪ್ರೋ ಫೂಟೇಜಸ್ಸು. ಈಗ ನೀವು ನೋಡ್ತಾ ಇರೋದೆಲ್ಲ DJI Osmo Action 6ಇಂದಾನೇ ಬರ್ತಾ ಇರೋದು. ಸೊ ಈ ಒಂದು ಮೋಟೋ ವ್ಲಾಗ್ ಸೆಟಪ್ಪಿಗೆ ನಾನು ಇವತ್ತು ಅಪ್ಗ್ರೇಡ್ ಆಗಿದ್ದೀನಿ. ಇದರಿಂದ ತುಂಬಾ ಪ್ರಾಬ್ಲಮ್ಮು ರಿಸಾಲ್ವ್ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಇನ್ನು ಹೋಗ್ತಾ ನೋಡಬೇಕು ಇದು ಎಷ್ಟೊಂದು ಯೂಸಬಿಲಿಟಿ ಚೆನ್ನಾಗಿದೆ ಅಂತ. ಇದೇನಾದರೂ ಹೈವೇ ಆಗಿದ್ದರೆ ನಾನು ಹೇಳ್ದಂಗೆ ಈ ಮೌಂಟ್ನ ತೆಗೆದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು POV ನೋಡೋದಕ್ಕೆ ಟ್ರೈ ಮಾಡ್ಬೋದಿತ್ತು. ಇನ್ನೂ ಒಂದು ಹೈವೇ ಇದೆ ಇಲ್ಲೇ ತುಂಬ ಹತ್ರದಲ್ಲಿದೆ, ಅಲ್ಲಿ ಹೋಗೋಣ. ಅಲ್ಲಿ ಹೋದರೆ ಆರಾಮಾಗಿ ನಾನೀಗ ಏನು ಹೇಳ್ತಾ ಇದ್ದೀನಲ್ವ, ಮ್ಯಾಗ್ನೆಟಿಕ್ ಮೌಂಟಿಂದ ಈಸಿಯಾಗಿ ಇದನ್ನು ತೆಗೆದುಬಿಟ್ಟು ಕೈಯಲ್ಲಿ ಇಟ್ಕೊಂಡು ಮಾತಾಡಿ ತಿರ್ಗಾ ವಾಪಸ್ ಎಲ್ಲಿರೋದು ಅಲ್ಲೇ ಇಡ್ಬೋದು, ಮೌಂಟ್ ಮಾಡ್ಬೋದು ಕ್ಯಾಮ್ರಾನ. ಸೊ ಅದು ಒಂದು ಟ್ರೈ ಮಾಡಿ ನೋಡೋಣ. ಅಣ್ಣ ಇಂಡಿಕೇಟರು ಹಾಕಿಲ್ಲ, ಹಿಂದೆನೂ ನೋಡ್ತಾ ಇಲ್ಲ. ಹಾರನ್ ನೋಡಿದ್ಮೇಲೆ ಹಿಂದೆ ನೋಡ್ತಾನೆ. ಇನ್ ಕೇಸ್ ಯಾರಾದರೂ ಟ್ರಕ್ಕವರು ಹಾರನ್ ನೋಡಿದರೆ ತುಂಬ ಸ್ಪೀಡಾಗಿ ಬಂದುಬಿಟ್ಟಿದ್ರೆ ಏನು ಮಾಡೋಕ್ಕಾಗತ್ತೆ. ನಮ್ಮ ಬೇಜವಾಬ್ದಾರಿಯಿಂದನೇ ಅಪಾಯಗಳು ನಾವೇ ತಂದ್ಕೊಬಾರ್ದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಷ್ಟೇ ರೋಡ್ ಮೇಲೆ ಇರಬೇಕಾದ್ರೆ. ಈಗ ಇನ್ ಕೇಸ್ ಏನಾದರೂ ಆ ಟ್ರಕ್ ಡ್ರೈವರು ಕುಡಿದು ಏನಾದರೂ ಗಾಡಿ ಓಡಿಸ್ತಾ ಇದ್ದ ಅಂದ್ಕೊಳ್ಳಿ, ಆಯಿತು ನಿಮ್ಮದು ಇದೇ ಲಾಸ್ಟ್ ದಿನ. ಸೊ ನಮ್ಮೂರಿಂದ ಮಂತ್ರಾಲಯಕ್ಕೆ ಬರೀ 102 ಕಿಲೋಮೀಟರ್ ಇದೆ ಅಷ್ಟೇ. ಅದು ಒಂದಿನ ಹೋಗಬೇಕು, ಬಟ್ ಟೈಮ್ ಆಗ್ತಾಯಿಲ್ಲ ಹೋಗೋದಕ್ಕೆ. ಆ್ಯಂಡ್ ಆಲ್ಸೋ ದೆರ್ ಈಸ್ ಒನ್ ಸೇಯಿಂಗ್, ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ನಾವು ಇಷ್ಟಪಟ್ಟಾಗ ಹೋಗೋಕ್ಕಾಗಲ್ವಂತೆ. ರಾಯರು ಯಾವಾಗ ಕರೆಸ್ಕೋಬೇಕು ಅಂತಿದ್ರೆ ಆ ಟೈಮಲ್ಲಿ ನಾವು ಅಲ್ಲಿಗೆ ಹೋಗ್ತೀವಿ ಅನ್ನೋದು ಜನರ ನಂಬಿಕೆ. ನೋಡೋಣ ನನ್ನೂ ಯಾವತ್ತು ರಾಯರು ತಮ್ಮ ಸನ್ನಿಧಿಗೆ ಕರೆಸ್ಕೊತಾರೆ ಅಂತ. ಈಗ ನಾವು ಹೋಗ್ತಾ ಇರೋದು ಸ್ಟೇಟ್ ಹೈವೇನೇ. ತುಂಬ ರೀಸೆಂಟಾಗಿ ಇಷ್ಟೊಂದು ಇಂಪ್ರೂವೈಸೇಷನ್ ಮಾಡಿದ್ದಾರೆ ಇಲ್ಲಿ. ಪರವಾಗಿಲ್ಲ, ಒಂದು ಒಳ್ಳೆ ಕ್ವಾಲಿಟಿ ರೋಡ್ ಹಾಕಿದ್ದಾರೆ. ಬಟ್ ಜನಕ್ಕೆ ಯೂಸ್ ಮಾಡೋದು ಗೊತ್ತಿರಬೇಕಷ್ಟೆ. ರೋಡ್ ಅಂತೂ ದೊಡ್ಡದಾಗಿದೆ ಅಂದ್ಬಿಟ್ಟು ನೋಡಿ, ಈ ಥರ ರೋಡ್ ಪಕ್ಕದಲ್ಲೆಲ್ಲ ಪಾರ್ಕಿಂಗ್ ಮಾಡಿಕೊಂಡು ಆರಾಮಾಗಿ ಟೀ ಕಾಫಿ ಕುಡ್ಕೊಂಡು ಹಿಂಗೆಲ್ಲ ನಿಂತ್ಕೊಂಡ್ರೆ ನಾಳೆ ಒಂದಲ್ಲದೆ ಇನ್ನೊಂದಿರೋ ಅಪಾಯ ಆಗ್ಬೋದು. ಯಾವತ್ತು ರೋಡ್ ಸೈಡಲ್ಲೆಲ್ಲ ನಿಂತ್ಕೊಂಡು ಡಿಸ್ಕಸ್ ಮಾಡೋದು, ಆರಾಮಾಗಿ ಹರಟೆ ಹೊಡ್ಕೊಂಡು ನಿಲ್ಲೋದು, ಮೈ ಮೇಲೆ ಎಚ್ಚರ ಇಲ್ಲದೆ ಇರೋ ಥರ ಸುತ್ತಮುತ್ತ ಏನಾಗ್ತಿದೆ ಅಂತಲೇ ಗೊತ್ತಿರೋದು, ಅದು ಹೈವೇ ಪಕ್ಕದಲ್ಲೇ ನಿಂತ್ಕೊಂಡು. ಆ್ಯಂಡ್ ಆ್ಯಕ್ಚುಲಿ ದಿಸ್ ಈಸ್ ದ ಗುಡ್ ಟೈಮ್ ಟು ಟೆಸ್ಟ್ ದಿಸ್. ನೋಡಿ ನಾನು ಇದನ್ನೇ ಹೇಳಿದ್ದು, ಈಗ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಕ್ಯಾಮ್ರಾನ ಆರಾಮಾಗಿ. ಬಟ್ ನನ್ನ ವಾಯ್ಸ್, ನನ್ನ ಏನು ರೆಕಾರ್ಡ್ ಮಾಡ್ತಾ ಇದ್ದೀನಲ್ವ ಮಾತಾಡೋದು, ಅದು ಕಂಟಿನ್ಯೂಯಸ್ ಆಗಿ ತನ್ನ ಪಾಡಿಗೆ ತಾನು ಆಗ್ತಾನೇ ಇರುತ್ತೆ. ಈ ಥರ ಮಾಡೋದು ತಪ್ಪು ನನಗೂ ಗೊತ್ತು. ಬಟ್ ಸುತ್ತ ಹಿಂದೆ 2 ಮಿರರ್ ನೋಡಿದ್ದೀನಿ. ಯಾವ ಮಿರರಲ್ಲಿ ನೋಡಿದಾಗ ಯಾವುದೇ ಥರ ವೆಹಿಕಲ್ಸ್ ಬರ್ತಾ ಇಲ್ಲ, ಮುಂದೆನೂ ಯಾವುದೋ ಅಷ್ಟೊಂದು ವೆಹಿಕಲ್ಸ್ ಇಲ್ಲ, ನೋಡ್ತಾ ಇರ್ಬೋದು ನೀವು. ಸೊ ಈ ಥರ ಇರಬೇಕಾದ್ರೆ ಟೆಸ್ಟ್ ಮಾಡೋಣ ಅನ್ನಿಸ್ತು. ಸೊ ಅದಕ್ಕೆ ಟೆಸ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಮುಂದೆ ಎಲ್ಲಾದರೂ ಒಂದು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು, ಸ್ಟಾಪ್ ಮಾಡೋದು ಬೇಕಾಗಿಲ್ಲ ಗೈಸ್. ಆ್ಯಕ್ಚುಲಿ ಆರಾಮಾಗಿ ಇದನ್ನು ಈ ಥರ ಹಾಕ್ಕೋಬೋದು ನಾನು. ವಾವ್ ಸಖತ್ತಾಗಿ ಕಾಣಿಸ್ತಿದೆ. ನಂಗೆ ಗೊತ್ತಿಲ್ಲ ಈ ಫುಟೇಜ್ ಹಿಂಗೆ ಬರುತ್ತಾ ಔಟ್ಪುಟ್ ಅಂತ. ಗೋಪ್ರೋ ಕಂಪ್ಯಾರಿಸನೇ ಇಲ್ಲ ಗುರು. DJI ರಿಯಲಿ ಹ್ಯಾಟ್ಸ್ ಆಫ್. ತೊಗೊಂಡಿರೋ ಪ್ರಾಡಕ್ಟ್ಗೆ ವ್ಯಾಲ್ಯೂ ತುಂಬಾ ಇದೆ ಅಂತ ಇವಾಗ ಗೊತ್ತಾಯಿತು. ನನಗೆ ಸ್ವಲ್ಪ ಡೌಟಲ್ಲೇ ಇದ್ದೆ ನಾನು ಯಾವ ಥರ ಇರುತ್ತೆ ಅಂತ. ಬಿಕಾಸ್ ತುಂಬಾ ಹೈಪ್ ಆಗಿತ್ತು ಮಾರ್ಕೆಟಲ್ಲಿ ಇದೊಂದು ಕ್ಯಾಮ್ರಾ. ಈಗ ಅರ್ಥ ಆಗ್ತಾ ಇದೆ ಯಾಕೆ ಈ ಕ್ಯಾಮ್ರಾಗೆ ಇಷ್ಟೊಂದು ಹೈಪ್ ಇತ್ತು ಅಂತ. ಲೆಟ್ಸ್ ಮೌಂಟ್ ಇಟ್ ಅಗೇನ್. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಜಸ್ಟ್ ನಾನು ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೆ ರೆಕಾರ್ಡ್ ಆಗಬೇಕಾದ್ರೆ. ವಾವ್, ರಿಯಲಿ ಗ್ರೇಟ್. ಸೊ ಗೋಪ್ರೋ ಮಾರ್ಕೆಟ್ನ ಕಂಪ್ಲೀಟಾಗಿ ಕಬ್ಜಾ ಮಾಡಿಕೊಂಡೇ ಬಿಡ್ತು DJI. ಬಟ್ ಆ DJI ಅವ್ರಿಗೆ ಕಾಂಪಿಟೇಷನ್ ಅಂತಲೇ ಇನ್ನೂ ಒಂದು ಬ್ರ್ಯಾಂಡ್ ಇದೆ. ಇಟ್ಸ್ ನನ್ ಅದರ್ ದ್ಯಾನ್ Insta360. ಅದರಲ್ಲೂ ಒಂದು ಏಸ್ ಪ್ರೋ ಅಂತ ಇದೆ. ಏಸ್ ಪ್ರೋ 1, ಏಸ್ ಪ್ರೋ 2 ಅಂತ ಕ್ಯಾಮ್ರಾ ಇದೆ. ಅವನು ಕ್ವಾಲಿಟಿ ವೈಸ್ ನೋಡೋಕೆ ಹೋದರೆ ತುಂಬಾ ಚೆನ್ನಾಗಿದೆ ಅಂತೆ. ಯೂಸಬಿಲಿಟಿನೂ ಅಷ್ಟೇ, ಆಲ್ಮೋಸ್ಟ್ ಸಿಮಿಲರ್ ಟು DJI. ಬಟ್ DJI ಅವ್ರದ್ದು ಒಂದು ಎಕೋಸಿಸ್ಟಮ್ ಇದೆ. ಯಾವ ಥರ ಅಂದರೆ ನೋಡಿ, ಈಗ ವೈರ್ಲೆಸ್ ಎಷ್ಟು ಈಸಿಯಾಗಿ ನಾನು ವೈರ್ಲೆಸ್ ಸೆಟಪ್ನ ಮಾಡ್ಕೊಂಡೇ ಇದ್ದೀನಿ. ಬಟ್ ಆ ವೈರ್ಡ್ ಸೆಟಪ್ ನಂದು ಪ್ರೀವಿಯಸ್ ಟೈಮ್ ಗೋಪ್ರೋದಲ್ಲೆಲ್ಲ ಕೇಳಬೇಡಿ ನನಗೆ ಎಷ್ಟು ಹಿಂಸೆ ಆಗೋದಂದರೆ, ಮಳೆ ಬಂದರೆ ಬಿಚ್ಚಬೇಕು, ತೆಗೆದು ಒಳಗಡೆ ಇಟ್ಕೋಬೇಕು. ಬಿಕಾಸ್ ವಾಟರ್ ಪ್ರೂಫ್ ಅಲ್ಲ. ಈಗ ನಾನೀಗ ಹಾಕ್ಕೊಂಡಿರೋ ಕ್ಯಾಮ್ರಾ ವಾಟರ್ ಪ್ರೂಫ್. ಮಳೆ ಬರ್ತಾ ಇತ್ತು ಅಂತಲೇ ಇಟ್ಕೊಳ್ಳಿ,
ನಾನು ಏನು ಇದನ್ನು ತೆಗೆದು ಒಳಗಡೆ ಇಟ್ಕೊಳ್ಳೋ ಸೀನೇ ಇಲ್ಲ, ಆರಾಮಾಗಿ ಹೋಗ್ತಾ ಇರ್ಬೋದು. ಬಟ್ ವಿ ಹ್ಯಾವ್ ಟು ಮೇಕ್ ಶೋರ್ 2 ಪಾಯಿಂಟ್ಸ್ ದೇರ್. ಒಂದು ಚಾರ್ಜಿಂಗ್ ಆಗ್ತಾ ಇರೋ ಪೋರ್ಟ್ ಹತ್ರ ಕರೆಕ್ಟಾಗಿ ಕ್ಲೋಸ್ ಮಾಡಿದ್ದೇವೆ ಇಲ್ಲ ಅಂತ ನೋಡ್ಕೋಬೇಕು. ಸೆಕೆಂಡ್ ಥಿಂಗ್ ಅದೇ, ಮತ್ತು ಬ್ಯಾಟ್ರಿ ಚೇಂಜ್ ಮಾಡ್ತೀವಲ್ಲ ಆ ಒಂದು ಪ್ಲೇಸಲ್ಲಿ ಕರೆಕ್ಟಾಗಿ ಕ್ಲಿಪ್ನ ಹಾಕಿದ್ದೀವ ಇಲ್ಲ ಅಂತ ನೋಡ್ಕೋಬೇಕು. ಒಂದೆರಡು ವಾರ್ನಿಂಗ್ ಸೈನ್ ಕೂಡ ಇರುತ್ತೆ ಅಲ್ಲಿ. ಇನ್ ಕೇಸ್ ಏನಾದರೂ ರೆಡ್ ಕಲರ್ ಸೈನ್, ಅದು ರೆಡ್ ಕಲರ್ ತೋರಿಸ್ತಾ ಇತ್ತು ಅಂದರೆ ನೀವು ಕರೆಕ್ಟಾಗಿ ಕ್ಲೋಸ್ ಮಾಡಿಲ್ಲ ಅಂತ. ಗ್ರೀನ್ ಏನು ರೆಡ್ ಕಲರ್ ಏನು ತೋರಿಸ್ತಾ ಇಲ್ಲ ಅಂದರೆ ಕರೆಕ್ಟಾಗಿ ಕ್ಲೋಸ್ ಆಗಿದೆ, ಸೊ ಇಟ್ಸ್ ಕಂಪ್ಲೀಟ್ ವಾಟರ್ ಪ್ರೂಫ್ ಅಂತ. ನೈಸ್ ಹೈವೇ, ನೈಸ್ ಮೈಕ್ ಆ್ಯಸ್ ವೆಲ್ ಆಸ್ ಕ್ಯಾಮರಾ, ನೈಸ್ ಮೋಟೋ ವ್ಲಾಗಿಂಗ್ ಸೆಟಪ್. ವಾವ್, ಇವತ್ತು ತುಂಬ ಒಳ್ಳೆಯ ದಿನ ನನಗೆ. ಒಂಥರ ಖುಷಿ ಆಯಿತು ಈ ಪ್ರಾಡಕ್ಟ್ನ ಇವತ್ತು ಅನ್ಬಾಕ್ಸ್ ಮಾಡಿ ರಿವ್ಯೂ ಕೂಡ ಮಾಡ್ತಾ ಇದ್ದೀನಿ. ಅಂದರೆ ಇದೊಂದು ಕಂಪ್ಲೀಟ್ ರಿವ್ಯೂ ವಿಡಿಯೋ ಅಂತೂ ಅಲ್ಲ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ನ ಹಂಚ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬೋದು ಅಷ್ಟೇ. ರಿವ್ಯೂ ವಿಡಿಯೋ ಅಂತೂ ಅಲ್ಲ, ಇದೊಂದು ನನ್ನ ಎಕ್ಸ್ಪೀರಿಯನ್ಸು. ನಾನು ನಿಮ್ಮ ಹತ್ರ ಪ್ರಾಡಕ್ಟ್ ಯಾವ ಥರ ಇದೆ, ನಾನು ಯಾವ ಥರ ಫೀಲ್ ಆದೆ ಅಂತ ಹೇಳ್ತೀನಿ ಅಷ್ಟೇ. ಸ್ವಲ್ಪ ಗೋಪ್ರೋ ಯೂಸರ್ಸ್ ಎಲ್ಲ DJI ಸ್ವಿಚ್ ಆದಾಗ ಸ್ವಲ್ಪ ಓವರ್ ಎಕ್ಸೈಟೆಡ್ ಆಗ್ತಾರೆ. ಯಾಕೆ ಆಗ್ತಾರೆ ಅಂದರೆ ಅದಕ್ಕೆ ಉದಾಹರಣೆನೇ ನಾನು ಇಷ್ಟೊಂದು ಆರಾಮಾಗಿ ಸಲೀಸಾಗಿ ಒಂದು ಮೋಟೋ ವ್ಲಾಗ್ನ ಸೆಟಪ್ ಮಾಡಿಕೊಂಡು ವ್ಲಾಗ್ ಮಾಡ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಇಟ್ಸ್ ಬಿಕಾಸ್ ಆಫ್ DJI. ಯಾವುದಾದ್ರೂ ತಗೊಳ್ಳಿ, DJI ಆ್ಯಕ್ಷನ್ 4 ಆಗಿರ್ಬೋದು, 5 ಆಗಿರ್ಬೋದು. ನಾನು ಲೇಟೆಸ್ಟ್ ಎಡಿಷನ್ 6 ತೊಗೊಂಡಿದ್ದೀನಿ. ಆ್ಯಂಡ್ ಮೈಕ್ ಕೂಡ ಅಷ್ಟೇ, ಮೈಕ್ ಮಿನಿ 1 ಇದೆ, ಮೈಕ್ ಮಿನಿ 2 ಇದೆ. ಸೊ ಇದರಲ್ಲಿ ಯಾವುದಾದ್ರೂ ತೊಗೋಬೋದು, ಅಂಥ ಡಿಫ್ರೆನ್ಸ್ ಏನಿಲ್ಲ ಎರಡು ಪ್ರಾಡಕ್ಟಲ್ಲಿ. ನಾನು ಮೈಕ್ ಮಿನಿ 2 ತೊಗೊಂಡಿದ್ದೀನಿ, ಎಲ್ಲ ಲೇಟೆಸ್ಟ್ ವರ್ಷನ್ ಇರಲಿ ಅಂತ ತೊಗೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ನಾನೇನು ಇವತ್ತೇ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿಕೊಂಡು ತೊಗೊಂಡಿಲ್ಲ. ಇದು ನನ್ನ ಆಲ್ಮೋಸ್ಟ್ 1.5 ಇಯರ್ ಕನಸಾಗಿತ್ತು ತೊಗೊಳ್ಳೋದು. ಸೊ 1.5 ವರ್ಷ ವೆಯ್ಟ್ ಮಾಡಿದ್ದೀನಿ ಅಂತೆ. ಆ ವೆಯ್ಟಿಗೆ ವರ್ತ್ ಇರಬೇಕು ತಾನೆ, ಅದಕ್ಕೆ ಲೇಟೆಸ್ಟ್ ಎಡಿಷನ್ನೇ ತೊಗೊಂಡ್ಬಿಟ್ಟೆ.